ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ವ್ಲಾಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಒನ್ ಆಫ್ ದ ವ್ಯೂವರ್ ನನಗೆ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ, ಮೇಡಮ್ ನಿಮ್ಮ ಪೋಸ್ಟ್ ಪಾರ್ಟಮ್ ಅಥವಾ ನಿಮ್ಮ ಬಾಣಿತನ ಹೇಗೆ ಮಾಡ್ಕೊಂಡ್ರಿ ಹೇಳಿ ನಮಗೂ ಕೂಡ, ಸೊ ದ್ಯಾಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋವಂಥವ್ರಿಗೆ ಕೂಡ ಒಂದು ಐಡಿಯಾ ಬರುತ್ತೆ, ಒಂದು ರೀತಿ ಮೋಟಿವೇಟ್ ಆಗುತ್ತೆ ಅಂತ ಹೇಳಿ. ಸೊ ಎಸ್, ಅದ್ರ ಬಗ್ಗೆನೇ ಇವತ್ತು ಮಾತಾಡ್ತೀನಿ. ಸೊ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟು ಸ್ಟಾರ್ಟ್ ಆಫ್ ವಿತ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇಂದನೂ ಇಟ್ ವಾಸ್ ಲೈಕ್ ಸ್ಮೂತ್ ಫ್ಲೋ ಅಂತಾನೆ ಹೇಳ್ಬೋದು ನನಗೆ. ಬಿಕಾಸ್ ಕನ್ಫರ್ಮೇಷನ್ ಆಗಿದ್ದು ಅದು ಎಲ್ಲದ್ರದ್ದು ನಾನು ವ್ಲಾಗ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹೊಸ ಸಬ್ಸ್ಕ್ರೈಬರ್ಸ್ ಇದ್ರೆ ಮೋಸ್ಟ್ಲಿ ಅದ್ರದ್ದು ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರತಿಯೊಂದು ಎಕ್ಸ್ಪೀರಿಯನ್ಸು, ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದಂಥದ್ದು ಇರ್ಬೋದು, ಅದಾದಮೇಲೆ ನಾನು ಪ್ರೆಗ್ನೆನ್ಸಿ ಬೇಡ ಇದನ್ನು ತೆಗೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಪ್ರತಿಯೊಂದ್ರ ಬಗ್ಗೆನೂ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನನ್ನ ವ್ಲಾಗ್ಸ್ಗಳಲ್ಲಿ. ಸೊ ನೀವು ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಸೊ ಕಮಿಂಗ್ ಟು ಮೈ ಪೋಸ್ಟ್ ಪಾರ್ಟಮ್, ಒಂದಷ್ಟು ಕನ್ಫ್ಯೂಷನ್ಸಲ್ಲಿ ಸೆಕೆಂಡ್ ಬೇಬಿ ಬೇಕಾ ಬೇಡವಾ ಅನ್ನೋ ಎಲ್ಲ ಕನ್ಫ್ಯೂಷನ್ಸ್ ಜೊತೆಗೆ ಡೆಲಿವರಿ ಆದಮೇಲಿನ ನನ್ನ ಲೈಫೇ ಕಂಪ್ಲೀಟಾಗಿ ಚೇಂಜ್ ಆಯಿತು, ನನ್ನ ರೊಟೀನ್ ಚೇಂಜ್ ಆಯಿತು, ಆ್ಯಂಡ್ ಒಳ್ಳೆ ರೀತಿನಲ್ಲೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆ ಬೇರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬೇರೆ ರೀತಿ, ಬಟ್ ಆಗಿದೆ ಟೋಟಲ್ ಬೇರೆ ರೀತಿ ಅಂತ ಹೇಳ್ಬೋದು. ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ಯೂಶ್ವಲಿ ಮಕ್ಕಳು ಮನೆ ಅಂತ ಅಂದ ತಕ್ಷಣ ತುಂಬ ಜನ ಹೇಳೋದು, ಅಯ್ಯೋ ತುಂಬ ಕೆಲಸ ಇರುತ್ತಪ್ಪ, ಮಗು ತುಂಬ ಅಳತ್ತೆ, ಕಿರಿಕಿರಿ ಮಾಡುತ್ತೆ ಅನ್ನೋಂಥದ್ದೆಲ್ಲವೂ ಥಾಟ್ಸ್ ನನ್ನ ಮೈಂಡಲ್ಲೂ ಇತ್ತು. ಯಾಕೆ ಅಂತ ಹೇಳಿದ್ರೆ, ಭೈರವ್ ಟೈಮಲ್ಲಿ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಲಿಟ್ರಲಿ ಒಂಥರ ನನಗೆ ಡೇ ಯಾವುದು ನೈಟ್ ಯಾವುದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಒಂಥರ ತುಂಬ ಸ್ಟ್ರೆಸ್ಡ್ ಔಟ್ ಆಗ್ಬಿಡ್ತಾ ಇದ್ದೆ ನಾನು. ಗೊತ್ತಿಲ್ಲ, ಮೇ ಬಿ ನಾನು ಅವಾಗಷ್ಟೇ ಡೆಲಿವರಿ ಆಗಿದ್ದ ಬೇಬಿನ ಹೇಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿಲ್ಲದಲ್ಲೇ ಆ ರೀತಿ ಆಯಿತು, ಅಥವಾ ಭೈರವ್ ಆ ರೀತಿ ಇದ್ನೋ ಅಂತ ಗೊತ್ತಿಲ್ಲ. ಬಟ್ ಭೈರವ್ ಟೈಮಲ್ಲಂತೂ ನನಗೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಇನ್ಫ್ಯಾಕ್ಟ್ ನಾನು ಅವಾಗ ಅಮ್ಮ ಮನೇಲೇ ಇದ್ದೆ, ಅಮ್ಮ ಇದ್ರು, ಪಪ್ಪ ಇದ್ರು, ಎಲ್ಲರೂ ಇದ್ರು ಸಪೋರ್ಟ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ನನಗೆ ಸಿಕ್ಕಾಬಟ್ಟೆ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಈ ಸತಿ ಸೆಕೆಂಡ್ ಬೇಬಿ ಏನಿದೆ, ಒಂದು ರೀತಿ ನನಗೆ ಅವ್ನು ಹೇಗೆ ಬೆಳೀತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಬೇಗ 4 months ಆಗ್ತಾ ಇದೆಯಪ್ಪ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅಷ್ಟು ಸೈಲೆಂಟ್ ಬೇಬಿ ಅಂತ ಹೇಳ್ಬೋದು, ಅಷ್ಟು ಯಾವುದಕ್ಕೂ ರಗಳೆ ಮಾಡೋದಿಲ್ಲ. ಸೊ ಹಾಲು ಕೊಡಬೇಕಾದಾಗ ಒಂಚೂರು ಅಳ್ತಾನೆ, ಮಲ್ಕೋಬೇಕು ಅಂದಾಗ ಒಂದು ಸ್ವಲ್ಪ ಅಳೋದು ಇಲ್ಲ, ಅದೊಂಥರ ಜೋರಾಗಿ ಕಿರ್ಚೋ ಥರ ಮಾಡ್ತಾನೆ. ಸೊ ದ್ಯಾಟ್ ಈಸ್ ಅ ಸೈನ್ ದಟ್ ಹಿ ವಾಂಟ್ಸ್ ಟು ಸ್ಲೀಪ್ ಅಂತ. ಸೊ ಹಾಲು ಕುಡಿಸ್ಬಿಟ್ಟು ಮಲಗಿಬಿಡ್ತಾನೆ. ಸೊ ಅದು ಒಂದು ನನಗೆ ಪುಣ್ಯ ಅಂತ ಹೇಳ್ಬೋದು. ಭೈರವ್ ಥರ ಆಗ್ಬಿಟ್ಟಿದ್ರೆ ನನಗೆ ಖಂಡಿತವಾಗ್ಲೂ ಈ ಥರ ಮ್ಯಾನೇಜ್ ಮಾಡಿಕೊಂಡು ನಾನು ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಎಸ್, ಟು ಸ್ಟಾರ್ಟ್ ಆಫ್ ವಿತ್, ಡೆಲಿವರಿ ಆಗಿದ ತಕ್ಷಣ ನಾನು ಆ್ಯಸ್ ಯೂಶ್ವಲ್ ನಾನು ಇಲ್ಲೇ ಬಂದೆ. ಬಿಕಾಸ್ ಭೈರವ್ ಸ್ಕೂಲಿಂಗು, ನಮ್ಮ ಮನೆಯವ್ರ ಆಫೀಸು, ಮತ್ತು ನಂದು ಕೂಡ ಆಫೀಸಿಗೆ ಕಾಲೇಜಿಗೆ ಹತ್ತಿರ ಆಗುತ್ತೆ. ಸೊ ನಾನು ಹಾಗಾಗಿ ಅಮ್ಮ ಮನೆಗೇನು ಬೇಡ, ಇಲ್ಲೇ ಬಾಣಿತನ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯಲ್ಲೇ ಬಾಣಿತನನ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದಂಥದ್ದು. ಆ್ಯಂಡ್ ಅಮ್ಮನ ಕೂಡ ಇಲ್ಲೇ ಬನ್ನಿ ಅಂತ ಹೇಳಿ ಅಮ್ಮ ಕೂಡ ಇಲ್ಲೇ ಇದ್ದು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ತುಂಬ ಜನ ಕೇಳ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಖಂಡಿತ ತುಂಬ ಕಷ್ಟ ಆಗುತ್ತೆ. ಒಂದು ಟಾಡ್ಲರ್ ಅಂದು ಇನ್ನೊಂದು ಪುಟ್ಟ ಮಗುನ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಇಸ್ ಹೈಲಿ ಇಂಪಾಸಿಬಲ್ ಅಂಟಿಲ್ ಅನ್ಲೆಸ್ ವಿ ಹ್ಯಾವ್ ಅ ಗುಡ್ ಸಪೋರ್ಟಿಂಗ್ ಸಿಸ್ಟಮ್. ಮಕ್ಕಳಿದ್ದಾರೆ ಅಂದರೆ ಮಕ್ಕಳು ಮನೆಯಲ್ಲಿ ಜನ ಇರಬೇಕು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಅವಾಗಷ್ಟೇ ಅದು ಆ ಸ್ಟ್ರೆಸ್ ಫ್ರೀ ಅನ್ಸುತ್ತೆ. ನೀವು ಸುಮ್ಮನೆ ಹಾಲು ಕುಡಿಸ್ಬಿಟ್ಟು ಕೊಟ್ಬಿಟ್ರೆ ಸಾಕು, ಆಟ ಆಡಿಸ್ಕೊಂಡಿರ್ತಾರೆ. ಸೊ ಆ ರೀತಿ ಅಜ್ಜಿ ತಾತ ಅದರೆಲ್ಲರೂ ಇದ್ದಾಗ ಅದು ಒಂದು ರೀತಿ ಇರೋವಂಥ ಖುಷಿನೇ ಬೇರೆ, ಆ ಸಂಭ್ರಮನೇ ಬೇರೆ ಅಂತ ಹೇಳ್ಬೋದು. ಬಟ್ ಕಾರಣಾಂತರಗಳಿಂದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರ್ತೀವಿ. ಸೊ ಅಂಥ ಟೈಮಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಮಕ್ಕಳಿಗೆ ಒಂದು ರೈಟ್ ವೇ ಆಫ್ ಕಮ್ಯುನಿಕೇಷನ್ ಹೇಳ್ಕೊಡೋದು ಕಷ್ಟ ಆಗುತ್ತೆ. ಬಿಕಾಸ್ ನೀವು ಯಾರೂ ಇಲ್ಲ ಮಗು ಜೊತೆ ಮಾತಾಡೋಕ್ಕೆ ಅಂದರೆ ಮಗು ಹೆಂಗೆ ಮಾತಾಡೋದನ್ನು ಕಲಿಯುತ್ತೆ ಅಲ್ವಾ. ಸೊ ಆ ರೀತಿ ಮಕ್ಕಳ ಜೊತೆ ಮಾತಾಡಬೇಕು, ಮಕ್ಕಳನ್ನ ಮಾತಾಡಿಸ್ಬೇಕು, ಅವರಿಗೆ ಆ ಕಲರ್ಸ್ ಎಲ್ಲ ತೋರಿಸ್ಬೇಕು. ಅವಾಗಷ್ಟೇ ಮಕ್ಕಳ ಹೆಲ್ತ್ ಡೆವಲಪ್ ಆಗುತ್ತೆ, ಬ್ರೈನ್ ಕೂಡ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ
ಮಾತಾಡ್ತಾನೆ ಇರ್ತೀವಿ ಸಿನ್ಸ್ ನಮ್ಮ ಮನೆಯವ್ರಿಗೂ ವರ್ಕ್ ಫ್ರಮ್ ಹೋಮ್, ನಾನು ಮನೇಲಿ ಇರ್ತೀನಲ್ಲ. ಸೊ ವಿ ಕೀಪ್ ಟಾಕಿಂಗ್ ಪಾಪು ಜೊತೆ ಪ್ರತಿಯೊಂದೂ. ಈಗ ನಾನು ಮುಂಚೆನೇ ಹೇಳಿದ್ದೀನಿ ನನ್ನ ವ್ಲಾಗ್ಸಲ್ಲಿ, ನಾನು ಪ್ರೆಗ್ನೆಂಟ್ ಇದ್ದಾಗಲೇ ತಮ್ಮನೂ ಇದ್ದಾನೆ ಅನ್ನೋ ಥರನೇ, ಬಿಕಾಸ್ ಭೈರವ್ಗೆ ತಮ್ಮನೇ ಬೇಕು ಅಂತ ಹೇಳಿದ್ದ. ಸೊ ಹಾಗಾಗಿ ಪ್ರತಿಯೊಂದೂ ಅವನಿಗೆ ಹೊಟ್ಟೆ ಒಳಗಿದ್ದಾನೆ ತಮ್ಮ ಇದ್ದಾನೆ, ಸೊ ತಮ್ಮಗೂ ತಿಳ್ಕೊಡ್ಬೇಕು, ನೀನು ತಿನ್ನಬೇಕು ಅನ್ನೋದನ್ನೆಲ್ಲ ಬೆಳೆಸ್ಕೊಂಡು ಬಂದೆ. ಸೊ ಹಾಗಾಗಿ ಒಂದು ರೀತಿ ನನಗೆ ಪಾಪು ಬಂದಿದ್ದು ಸ್ಟ್ರೆಸ್ ಫ್ರೀ ಅಂತ ಅನ್ನಿಸ್ತು. ಬಿಕಾಸ್ ಪಾಪು ಕೂಡ ನನ್ನ ರೊಟೀನ್ಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ, ತುಂಬ ಹಠ ಮಾಡೋದು ಆ ಥರದ್ದು ಏನೂ ಇಲ್ಲ. ಸೊ ಹಾಗಾಗಿ ಐ ಆನ್ ಅ ಸೇಫರ್ ಸೈಡ್ ಅಂತ ಹೇಳ್ಬೋದು. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ತುಂಬಾ ಕಷ್ಟ ಆಯಿತು, ಸ್ಟ್ರಗಲ್ಸ್ ಆಯಿತು ನನಗೂ ಕೂಡ. ಬಿಕಾಸ್ ಡೆಲಿವರಿ ಆಗಿ ನನಗೆ ಹತ್ತತ್ರ 3 ರಿಂದ 4 ವಾರ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ತುಂಬ ಜನ ಹೇಳ್ತಾರೆ ಬಾಣಿತನದಲ್ಲಿ ತಣ್ಣೀರು ಮುಟ್ಟಬಾರ್ದು, ಜಾಸ್ತಿ ಎದ್ದಾಳಬಾರ್ದು, ಆ ಥರ ಎಲ್ಲ ರೆಸ್ಟ್ರಿಕ್ಷನ್ಸು ಹೇಳ್ತಾರೆ. ಆ ಥರದ್ದು ಮಾಡಿದ್ರೆ ಆಮೇಲೆ ಮುಂದಕ್ಕೆ ಏನೋ ಕಷ್ಟ ಆಗುತ್ತೆ, ನಿಮ್ಗೆ ಇವಾಗ ಗೊತ್ತಾಗಲ್ಲ ಅನ್ನೋಂಥದ್ದು. ಬಟ್ ಕೆಲವೊಂದು ಸತಿ ಕಾರಣಾಂತರಗಳಿಂದ ಇವಾಗ ಏನು ಮಾಡೋಕ್ಕಾಗತ್ತೆ, ಇವಾಗ ನಾವು ನದಿಗೆ ಬಿದ್ದುಬಿಟ್ಟಿದ್ದೀವಿ ಅಂದರೆ ಅದರಿಂದ ಹೇಗಾದರೂ ಈಜ್ಕೊಂಡು ಬರಲೇಬೇಕು ಅಲ್ವಾ. ಸೊ ಅದೇ ರೀತಿ ಕೂಡ ನನಗೂ ಆಗಿದ್ದು. ನಾನು ಮಾಡಿಲ್ಲ ಅಂದರೆ ಬೇರೆ ಯಾರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ತಣ್ಣೀರು ಒಂದು ವಾರಕ್ಕೆಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಅಥವಾ ಕುಕ್ಕಿಂಗ್ ಮಾಡೋವಂಥದ್ದಾಗಿರ್ಬೋದು, ಪ್ರತಿಯೊಂದೂ ನಾನೇ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಅಮ್ಮಂಗೂ ಕೂಡ ಆ ಟೈಮಲ್ಲೇ ಹುಷಾರು ತಪ್ಪಿದ್ರು. ಆ್ಯಂಡ್ ನಮ್ಮ ಮನೆಯವ್ರು ಒಬ್ರಿಗೇನೆ, ಯೂಶ್ವಲಿ ಕೆಲವೊಬ್ರು ಮನೆಯಲ್ಲಿ ಅವರ ಹಸ್ಬೆಂಡ್ಗಳೇ ಎಲ್ಲ ಬಾಣಿತನ ಮಾಡಿ ಅವರೇ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಸೊ ಐ ಡೋಂಟ್ ನೋ, ಅದು ನಮ್ಮ ಮನೆಯವ್ರಿಗೆ ಬಂದಿಲ್ಲ ಅದು. ಬಿಕಾಸ್ ಯಾವತ್ತೂ ಅವ್ರು ಕುಕ್ಕಿಂಗ್ ಮಾಡೋವಂಥದ್ದಾಗಲಿ ಆ ಥರದ್ದೇನೂ ಇಲ್ಲ. ಹಾಗೂ ಹೊರಗಡೆನೇ ತರಿಸ್ತೀನಿ ಅಂದರು. ಬಟ್ ಹೊರಗಡೆದು ಎಷ್ಟರ ಮಾತ್ರ ಸರಿ ತಿನ್ನೋದಕ್ಕೆ ಈ ಒಂದು ಟೈಮಲ್ಲಿ ಪಾಪು ಇರಬೇಕಾದಾಗ. ಸೊ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ವಿ ಸಜೆಸ್ಟ್ ಅಲ್ವಾ. ಸೊ ಹಾಗಾಗಿ ಐ ಹ್ಯಾಡ್ ಟು ಡೂ ಇಟ್, ದೆರ್ ವಾಸ್ ನೋ ಅದರ್ ಗೋ. ಹಾಗಾಗಿ ಡೆಲಿವರಿ ಆಗಿ ಬಂದು ಒಂದು ಐ ಥಿಂಕ್ ದ ನೆಕ್ಸ್ಟ್ ಡೇ, ಅವತ್ತಿನ ದಿವಸದಿಂದನೇ ಒಂಚೂರು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದೆಲ್ಲ ಮಾಡ್ತದೆ. ಬಿಕಾಸ್ ನನಗೆ ಮಕ್ಕಳಿರೋ ಮನೆ ಆದಷ್ಟು ಕ್ಲೀನಾಗಿಡಬೇಕು. ಆ್ಯಂಡ್ ನನಗೆ ಮನೆ ಕ್ಲೀನಾಗಿದ್ರೇ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಒಂಥರ ಖುಷಿ ಅನಿಸುತ್ತೆ ನನಗೆ. ಐ ಲೈಕ್ ಎವ್ರಿಥಿಂಗ್ ಟು ಬಿ ಇಂಟ್ಯಾಕ್ಟ್ ಅಂತ ಹೇಳ್ಬೋದು. ಬಟ್ ತೀರಾ ಏನೋ ಅಲ್ಲಿದ್ದೇ ಇರಬೇಕು ಅಂತಲ್ಲ, ಅಟ್ಲೀಸ್ಟ್ ದಿವಸದಲ್ಲಿ ನೀಟಾಗಿ ಒಂದ್ಸತಿ ಗುಡಿಸಿ ಒರೆಸಿದ್ರೆ ಒಂಥರ ನೆಮ್ಮದಿ ಅನ್ಬೋದು. ಸೊ ಅದಾದಮೇಲೆ 1 ವೀಕ್ ಇಲ್ಲ 2 ವೀಕ್ ಆದಮೇಲೆ ಒಬ್ಬರು ಹೆಲ್ಪರ್ನ ನಾವು ಅಪಾಯಿಂಟ್ ಮಾಡ್ಕೊಂಡ್ವಿ. ಬಟ್ ಅದು ಕೂಡ ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲ್ಲ. ಬಿಕಾಸ್ ಅವ್ರು ನೀಟಾಗಿ ವಾಶ್ ಮಾಡ್ತಾ ಇರಲಿಲ್ಲ. ಮತ್ತು ಹೇಳಿದ್ರೆ ಒಂಥರ ನಮ್ಮ ಕಾಸು ಕೊಟ್ಬಿಡಿ ನಾವು ಹೋಗ್ಬಿಡ್ತೀವಿ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ರು. ಸೊ ಕೆಲಸದವ್ರು ಯಾವತ್ತಿದ್ರೂ ಎಷ್ಟೇ ಡೆಡಿಕೇಟೆಡ್ ಆಗಿ ಹೇಳಿ ನಾವು ಅಥವಾ ನಾವು ಎಷ್ಟೇ ಕಾಸು ಕೊಟ್ರು ಅವ್ರು ಹೇಗೆ ಮಾಡಬೇಕು ಅಂತ ಇರ್ತಾರೋ ಅವ್ರು ಅದೇ ರೀತಿ ಮಾಡೋಗ್ತಾರೆ. ಸೊ ನನಗದು ಯಾಕೋ ಸರಿ ಹೋಗಲಿಲ್ಲ. ಸೊ ಬೇರೆ ಯಾರನ್ನಾದ್ರೂ ನೋಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಇಲ್ಲ 3 ಮಂತ್ಸ್ ಮಾಡಿದ್ರು ಅಂದ್ಕೊಳ್ತೀನಿ. ಆ್ಯಂಡ್ ರೀಸೆಂಟಾಗಿ ಹತ್ತತ್ರ 1 ಮಂತ್ ಆಗ್ತಾ ಬರ್ತಾ ಇದೆ, ಅವರು ಕೂಡ ಸ್ಟಾಪ್ ಮಾಡಿದ್ದಾರೆ. ಸೊ ನಾನು ನನ್ನ ರೆಗ್ಯುಲರ್ ರೊಟೀನ್, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿದ್ನೋ ಅದೇ ರೀತಿ ಇವಾಗಲೂ ಕೂಡ ಹತ್ತತ್ರ ಒಂದು 6 o'clock ಹಂಗೆ ಏಳೋ ಅಂಥದ್ದು, ನನ್ನ ರೆಗ್ಯುಲರ್ ರೊಟೀನ್ ಮಾಡ್ಕೊಳ್ಳೋವಂಥದ್ದು, ನನ್ನ ಟ್ಯಾಬ್ಲೆಟ್ಸ್ ತೊಗೊಳ್ಳೋವಂಥದ್ದಾಗಿರ್ಬೋದು ಅಥವಾ ನನ್ನ ಅಡುಗೆ ತಿಂಡಿ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಪ್ರತಿಯೊಂದು ನಾನು ಮಾಡ್ಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಅಮ್ಮ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಈಗ ಕೆಲವೊಂದು ಸತಿ ನಾನು ಚಪಾತಿ ಏನಾದರೂ ಹಿಟ್ಟನ್ನು ಕಲಸಿಟ್ಟಿದ್ರೆ ಅಮ್ಮ ಚಪಾತಿ ಹೊತ್ಕೊಡುವಂಥದ್ದು, ಈ ಥರದ್ದು ಸಣ್ಣ ಪುಟ್ಟ ಹೆಲ್ಪೇ ನನಗೆ ತುಂಬ ದೊಡ್ಡ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಅನಿಸುತ್ತೆ. ಸೊ ಕೆಲವ್ರಿಗೆ ಇಲ್ಲಪ್ಪ ನಮ್ಗೆ ಯಾವ ಕಡೆಯಿಂದನೂ ಸಪೋರ್ಟ್ ಇಲ್ಲ ಅಂತ ಹೇಳೋರು ಒಂದು ಹೌಸ್ ಮೇಡ್ನ ಖಂಡಿತವಾಗ್ಲೂ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ನಿಮ್ಮ ಹಸ್ಬೆಂಡ್ ಮಾಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ದಟ್ ಈಸ್ ಅ ವೆರಿ ವೆರಿ ಗ್ರೇಟ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಅವರಿಂದ ಕೂಡ ನೀವು ಹೆಲ್ಪ್ ತೊಗೊಂಡು ಮಾಡ್ಬೋದು. ಬಟ್ ಅನಿಸುತ್ತೆ ಕೆಲವೊಂದು ಸತಿ ಬೇಜಾರು ಕೂಡ ಆಗತ್ತೆ, ಏನಪ್ಪ ಇದು ಇಷ್ಟು ಕಷ್ಟ ಆಗ್ತದೆ. ಬಿಕಾಸ್ ಇದು ಒಂದು ದಿವಸ ಮಾಡಿಬಿಟ್ಟು ಸುಮ್ಮನೆ ಇರುವಂಥ ಕೆಲಸ ಅಲ್ಲ, ಪ್ರತಿ ದಿವಸನೂ ಕೆಲಸ ಇರುತ್ತೆ. ಎವ್ರಿ ಟೈಮ್ 3 ಸತಿ ದಿವಸಕ್ಕೆ 3 ಸತಿ ಕುಕ್ಕಿಂಗ್ ಮಾಡೋದು ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಆ ಕುಕ್ಕಿಂಗ್ ಆದಮೇಲೆ ಕ್ಲೀನಿಂಗ್ ಮಾಡೋವಂಥದ್ದು ಒಂದಷ್ಟು ಪ್ರಾಸೆಸ್ಸು. ಕ್ಲೀನಿಂಗ್ ಮಾಡಾದ್ಮೇಲೆ ಪಾತ್ರೆಗಳನ್ನ ತೊಳಿಬೇಕು, ಸೊ ಅದನ್ನು ಮತ್ತೆ ಜೋಡಿಸ್ಬೇಕು. ಸೊ ಅದೊಂಥರ ನೆವರ್ ಎಂಡಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲನೂ ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಬ್ಬರು ಕಮೆಂಟಲ್ಲಿ ಕೇಳಿದ್ವಿ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಹೇಳಿ ಅಂತ. ಸೊ ಫಸ್ಟ್ ಥಿಂಗು ನೀವು ಕಾನ್ಫಿಡೆಂಟ್ ಆಗಿ ಇರಿ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ ಹೇಳಿ. ಬಿಕಾಸ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ
ಒಂದಷ್ಟು ಜನ ಒಂದೊಂದು ರೀತಿ ಮಾತಾಡ್ತಾ ಹೋಗ್ತಾರೆ. ಸೊಸೈಟಿನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ತುಂಬ ಜನ ಅದನ್ನು ಪಾಸಿಟಿವ್ ಆಗು ತಗೊಳ್ತಾರೆ, ಇನ್ನಷ್ಟು ಜನ ಅದನ್ನು ನೆಗೆಟಿವ್ ಆಗು ಪೋರ್ಟ್ರೇ ಮಾಡ್ತಾರೆ. ಸೊ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಬಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ ಅಂತ ಖಂಡಿತವಾಗ್ಲೂ ಕೆಲವೊಂದ್ಸತಿ ಕಾರಣಾಂತರಗಳಿಂದ ನಾವು ಏನೂ ಮಾಡೋಕ್ಕಾಗಲ್ಲ, ಆಗ್ಬಿಡತ್ತೆ ಕೆಲವೊಂದ್ಸತಿ. ಆ್ಯಂಡ್ ಈ ಟೈಮಲ್ಲಿ ಏನಾಗ್ಬಿಡತ್ತೆ ಅಂದರೆ ನಾವು ಏನಾದರೂ ಹೆಲ್ಪ್ ಕೇಳ್ತೀವಿ ಅಥವಾ ಏನಾದರೂ ಹೆಲ್ಪ್ ಮಾಡ್ತಾರೆ ಅವರು ಅಂದಾಗ ನೆಕ್ಸ್ಟು ಯಾವತ್ತೋ ಒಂದು ದಿವಸ ವಾಪಸ್ ಪುನಃ ಅವ್ರು ಬಂದುಬಿಟ್ಟು ನಿನಗೆ ಕಷ್ಟ ಕಾಲದಲ್ಲಿ ನಾನೇ ಆಗಿದ್ದು ಅನ್ನೋ ಥರ ಹೇಳಿಬಿಟ್ರೆ ಅದು ಒಂಥರ ಅವ್ರು ಹೇಳ್ತಾರೋ ಬಿಡ್ತಾರೋ ನಮ್ಮ ಮನಸ್ಸಲ್ಲೇ ಅದು ಒಂದು ರೀತಿ ಕಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಖಂಡಿತವಾಗ್ಲೂ ಒಂದು ಮಗು ಒಂಚೂರು ದೊಡ್ಡವನಾಗೋ ತನಕ ಖಂಡಿತ ಕಷ್ಟ ಆಗುತ್ತೆ. ಈಗ ಭೈರವ್ ಆರಾಮಾಗಿ ಅವ್ನ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಹೀ ಈಸ್ 4 ಕಂಪ್ಲೀಟೆಡ್ ನಾವು. ಸೊ 4 ಇಯರ್ಸ್ ಆಗಿದೆ ಅವನಿಗೆ. ಅವನೇ ಆರಾಮಾಗಿ ಸ್ನಾನ ಮಾಡ್ಕೊಳ್ತಾನೆ, ರೆಡಿ ಆಗ್ತಾನೆ, ತಿನ್ನೋದು 1-2 ಸ್ಪೂನ್ ತಿಂತಾನೆ. ಸೊ ಬರೀ ಅವನು ಅಷ್ಟೇ ತಿಂತಾನಲ್ಲ ಅಂತ ಹೇಳಿ ತಿನ್ನಿಸ್ಬೇಕು ಅವನಿಗೆ. ಅದು ಬಿಟ್ಟರೆ ವಾಪಸ್ ಸ್ಕೂಲಿಂದ ಬರೋದು ಮಾಡ್ಕೊಳ್ಳೋದು ಮಾಡ್ಕೊಂಡು ಬಿಡ್ತಾನೆ. ಸೊ ಹಾಗಾಗಿ ಆ ಒಂದು ಟೈಮ್ ಪೀರಿಯಡ್ ಏನಿದೆ ಕಷ್ಟ ಇದೆ, ಬಟ್ ಅದನ್ನು ಎಂಜಾಯ್ ಮಾಡಿ ಆಯಿತಾ. ಸೊ ದ್ಯಾಟ್ ಇವಾಗ ಹೇಗೆ ನಾನು ಭೈರವ್ದು ನೆನೆಸ್ಕೊಂಡು ನಾನು ಖುಷಿ ಪಡ್ತಾ ಇದ್ದೀನಲ್ವ. ಸೊ ಅವ್ನ ಟೈಮಲ್ಲಿ ಅಷ್ಟು ಕಷ್ಟ ಆಯಿತು, ಬಟ್ ಇವಾಗ ಹ್ಯಾಪಿ ಆಗಿದ್ದೀನಿ ಅಂತ ಸೇಮ್ ಅದೇ ರೀತಿ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಬೇಗ ಎದ್ದೇಳಬೇಕಾಗತ್ತೆ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮ್ಮಲ್ಲೇ ಬಿಟ್ಟಿರುತ್ತೆ ಅಲ್ವಾ. ಸೊ ಹಾಗಾಗಿ ಟೈಮ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಎದ್ದು ಮಾಡಬೇಕಾಗತ್ತೆ. ರೆಸ್ಟ್ ತೊಗೊಳ್ಬೇಕಾಗತ್ತೆ. ಯಾವಾಗ ಅಂತ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಇನ್ನೇನು ಪಾಪುನೂ ಮಲಗಿರುತ್ತೆ. ಆ ಒಂದು ಟೈಮ್ ಪ್ಲ್ಯಾನ್ ಮಾಡಿಕೊಂಡು ನಾವು ಮಲ್ಕೊಂಡಾಗ ಒಂದು ರೀತಿ ಪವರ್ ಪ್ಯಾಕ್ ಎನರ್ಜಿ ಬರುತ್ತೆ. ಸೊ ನನಗೂ ಅಷ್ಟೇ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ. ಸೊ ಪಾಪು ಭೈರವ್ ಸ್ಕೂಲ್ಗೆ ಹೋಗಾದ್ಮೇಲೆ ಪಾಪುಗೂ ಸ್ನಾನ ಮಾಡಿಸ್ಬಿಟ್ಟು ಅವನ ಜೊತೆ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಸೊ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಮಲಗಿದ್ರು ನನಗೆ ಎಷ್ಟೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ತುಂಬ ಹೆಚ್ಚೊತ್ತು ಮಲಗಿಬಿಟ್ರೆ ನನಗೆ ತಲೆನೋವು ಬರುತ್ತೆ. ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಮಲಗಿಬಿಟ್ರು ನನಗೆ ಒಂಥರ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ. ಇನ್ನು ಇದಿಷ್ಟು ನಾನು ಮ್ಯಾನೇಜ್ ಮಾಡೋವಂಥದ್ದಾದರೆ ಊಟ ತಿಂಡಿ ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೋಸ್ಟ್ ಪಾರ್ಟಮ್ ಇಲ್ಲ ಬಾಣಿತನದ ಟೈಮಲ್ಲಿ. ಸೊ ಊಟ ನಾನು ಆದಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಈ ಲಡ್ಡುಗಳಾಗಿರ್ಬೋದು, ಮಾಲ್ಟ್ ಪೌಡರ್ಸ್ಗಳಾಗಿರ್ಬೋದು, ಅಥವಾ ಪುಳಿಯೋಗರೆ ಗೊಜ್ಜು ಥರ ಆಗಿರ್ಬೋದು, ಚಿತ್ರಾನ್ನ ಗೊಜ್ಜು ಆಗಿರ್ಬೋದು. ಸೊ ಈ ರೀತಿ ಮಾಡಿಟ್ಕೊಳ್ತೀನಿ. ಅಥವಾ ಇನ್ಸ್ಟೆಂಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ರವೆ ಎಲ್ಲ ಹುರಿದ್ಬಿಟ್ಟು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಸೊ ದಟ್ ಏನಾಗುತ್ತೆ ಅಂತ ಅಂದರೆ ನನಗೆ ತುಂಬ ಹೊತ್ತು ಕುಕ್ಕಿಂಗಲ್ಲಿ ಟೈಮ್ ಹಿಡಿಯೋದಿಲ್ಲ, ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಅವಾಗ ತುಂಬ ಸ್ಟ್ರೆಸ್ ಅಂತ ಕೂಡ ಅನಿಸೋದಿಲ್ಲ ನನಗೆ, ತುಂಬ ಕಷ್ಟ ಆಯ್ತಪ್ಪ ಅಂತ ಕೂಡ ಅನಿಸಲ್ಲ. ಸೊ ಹಾಗಾಗಿ ಮುಂಚೆನೇ ನಾವು ನೆಕ್ಸ್ಟ್ ಡೇಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ಇವತ್ತು ನೈಟೇ ಪ್ರಿಪೇರ್ ಮಾಡಿಬಿಟ್ರೆ ಸೊ ಇಟ್ಸ್ ಗೋಯಿಂಗ್ ಟು ಬಿ ಎನ್ ಈಸಿ ಫ್ಲೋ ಅಂತ ಹೇಳಿ. ಸೊ ಇನ್ನೊಂದು 15 ದಿವಸ ಆದಮೇಲೆ ನನ್ನ ಆಫೀಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನನ್ನ ಸ್ಯಾರಿಗಳನ್ನ ರೆಡಿ ಮಾಡಿಡುವಂಥದ್ದಾಗಿರ್ಬೋದು, 1 ವೀಕ್ಗೆ ಬೇಕಾಗುವಂಥ ಸ್ಯಾರಿ ಬ್ಲೌಸ್ ಎಲ್ಲನೂ ಅಯರ್ನ್ ಮಾಡುವಂಥದ್ದಾಗಿರ್ಬೋದು, ಮತ್ತು ನನಗೆ ಬೇಕಾದಂಥ ಓದೋಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ನ ನಾನು ರೆಡಿ ಮಾಡಿಟ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಈ ಥರ ಎಲ್ಲ ನಾನು ಮುಂಚೆನೇ ಆರ್ಗನೈಸ್ಡ್ ಆಗಿ ಇದ್ದಷ್ಟು ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಒಂದು ಈಸಿ ವೇನಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಇದಕ್ಕಿಂತ ಹಿಂದೆ ವ್ಲಾಗಲ್ಲಿ ಒಬ್ಬರು ಕೇಳಿದ್ರಿ, ಮಗಳಿದ್ದಾಳೆ, ಮಗಳು ತುಂಬ ಕಾಟ ಕೊಡ್ತಾಳೆ, ಹೇಳಿದ ಮಾತೇ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ರಿ. ಸಹಜ, ಈ ಒಂದು ಏಜಲ್ಲಿ ಕೆಲವು ಮಕ್ಕಳು ತುಂಬ ಅಗ್ರೆಸಿವ್ ಆಗಿರ್ತಾರೆ, ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಇರ್ತಾರೆ. ಸೊ ಅಗ್ರೆಸಿವ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಭೈರವ್ ಅಗ್ರೆಸಿವ್ ಇಲ್ಲ, ಅವ್ನು ತುಂಬ ಬೇಗ ಹತ್ತು ಬಿಡ್ತಾನೆ. ಬಟ್ ಅಂದರೆ ಚಿಕ್ಕ ಪಾಪು ಏನಿದ್ದಾನೆ ಅವ್ನು ತುಂಬ ಅಗ್ರೆಸಿವ್ ಇದ್ದಾನೆ, ಅವ್ನು ಯಾವುದೇ ಕಾರಣಕ್ಕೂ ಅಳೋದಿಲ್ಲ ಆಯಿತಾ. ಸೊ ಅವ್ನು ಹೇಗೆ ಅಂತಂದರೆ ಅವ್ನಿಗೆ ಹಾಲು ಬೇಕು ಅಂತಂದರೆ ಕಿರ್ಚಿ ತೊಗೊಳ್ತಾನೆ, ಬಟ್ ಹಿ ವಿಲ್ ನೆವರ್ ಕ್ರೈ. ಬಟ್ ಭೈರವ್ ಹಂಗಲ್ಲ, ಪ್ರತಿಯೊಂದಕ್ಕೂ ಸುಮ್ಮನೆ ಅಳು, ಈ ಥರ ಇದ್ದ ಅವನು. ಸೊ ಅಗ್ರೆಸಿವ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಡಿಫ್ರೆಂಟ್ ಟಾಸ್ಕ್ ಬೇಕು, ಒಂದು ಡಿಫ್ರೆಂಟ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತೀನಿ ನಾನು. ಬಿಕಾಸ್ ಅಗ್ರೆಸಿವ್ ಮಕ್ಕಳನ್ನ ಅಷ್ಟು ಬೇಗ ಅವರು ಕನ್ವಿನ್ಸ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಆ್ಯಂಡ್ ದ್ಯಾಟ್ ಈಸ್ ಆ್ಯಕ್ಚುಲಿ ಎ ಗುಡ್ ಸೈನ್ ಅಂತ ಹೇಳ್ಬೋದು. ಅವ್ರಿಗೆ ಆದಂಥ ಬೇರೆ ಎಬಿಲಿಟೀಸ್ ಇರುತ್ತೆ ಆ ಥರ ಅಗ್ರೆಸಿವ್ ಮಕ್ಕಳಿಗೆ. ಸೊ ಆ ರೀತಿ ಮಕ್ಕಳಿದ್ದಾರೆ, ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ, ಏನು ಹೇಳೋದು ಕೇಳ್ತಲ್ಲ ಅಂತಂದರೆ ಅವ್ರನ್ನ ನಿಮ್ಮ ರೂಟಿಗೆ ತೊಗೊಳೋದಕ್ಕೆ ಫಸ್ಟ್ ನೀವು ಅವ್ರ ರೂಟಿಗೆ ಹೋಗಬೇಕಾಗತ್ತೆ.
ಅಂದರೆ ಅವ್ರಿಗೆ ಏನು ಇಷ್ಟ ಅಂತ ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಈಗ ಭೈರವ್ಗೆ ಅಗ್ರೆಸಿವ್ ಆದ, ಅವನೇನೋ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ ಅಂದಾಗ ಅವನಿಗೆ ತುಂಬ ಇಷ್ಟ ಆಗುವಂಥದ್ದು ಕ್ಲೇ ಜೊತೆ ಆಟ ಆಡುವಂಥದ್ದು, ಅಂದರೆ ತುಂಬ ಬೇರೆ ಬೇರೆ ಶೇಪ್ಸ್ ಮಾಡುವಂಥದ್ದಾಗಿರ್ಬೋದು. ಈ ಒಂದು ಏಜಲ್ಲಿ ಮಕ್ಕಳಿಗೆ ಒಂದು ಸ್ಪೆಸಿಫಿಕ್ ಇಂಟ್ರೆಸ್ಟ್ ಅನ್ನೋವಂಥದ್ದು ಇರುತ್ತೆ. ಕ್ಲೇನಲ್ಲಿ ಆಡುವಂಥದ್ದಾಗಿರ್ಬೋದು, ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಇಲ್ಲ ನೀರು ಜೊತೆ ಆಟ ಆಡೋದಾಗಿರ್ಬೋದು, ಅಥವಾ ಏನೋ ಒಂದು ಐಡೆಂಟಿಫೈ ಮಾಡಬೇಕಾಗತ್ತೆ ನೀವು. ಸೊ ಅದನ್ನು ಐಡೆಂಟಿಫೈ ಮಾಡಿ ಮಕ್ಕಳಿಗೆ ಅದ್ರ ಜೊತೆ ಹೋಗಿ ಅವ್ರಿಗೆ ಹೇಳ್ಕೊಟ್ಟು, ನೀನು ಈ ಥರ ಮಾಡ್ತಾ ಇರೋದು ತಪ್ಪು, ಇಷ್ಟು ಜೋರಾಗಿ ನೀನು ಅದನ್ನು ಕೇಳಬಾರ್ದು, ಸೊ ಅದನ್ನು ಕೇಳೋದಕ್ಕೆ ಒಂದು ರೀತಿ ಇದೆ ಅನ್ನೋ ರೀತಿ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವ್ರಿಗೆ ಓ ಹೌದು, ನಾನು ಏನು ಮಾಡ್ತಾ ಇದ್ದೀನಿ ಅದು ಸರಿ ಇದೆ ತಪ್ಪಿದೆ ಅಂತ. ಇನ್ನು ಕೆಲವೊಂದು ಸತಿ ಭೈರವು ಒಂದಷ್ಟು ಈ ಚಿಕ್ಕ ಮಕ್ಕಳು ಸ್ಟೋರೀಸ್ ಬರುತ್ತಲ್ಲ, ಪುಟ್ಟ ಪುಟ್ಟ ಸ್ಟೋರೀಸು, ಅದನ್ನು ಫೋನಲ್ಲಿ ನೋಡಿ ತುಂಬ ಅಳವಡಿಸ್ಕೊಂಡಿದ್ದಾನೆ. ನಾನು ಹೇಳಬೇಕು ಅಂತಂದರೆ ಐ ಥಿಂಕ್ ಈ ಚೂಚು ಟಿ ವಿನಲ್ಲಿ ಬರುತ್ತೆ ಅಂದ್ಕೊಳ್ತೀನಿ, ತುಂಬ ಜನ ಮಕ್ಕಳು ಅದನ್ನು ನೋಡ್ಬೋದು. ಚೂಚು ಟಿ ವಿನಲ್ಲಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು, ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋಂಥ ಪ್ರತಿಯೊಂದು ಒಂದು ಪುಟಾಣಿ ಸ್ಟೋರೀಸ್ ಆಗಿ ಮಾಡಿದ್ದಾರೆ. ಮತ್ತು ಅವ್ರ ಮನ್ಸಿಗೆ ಮುಟ್ಟೋ ಥರ ಹೇಳಿರ್ತಾರಲ್ಲ, ಸೊ ಆ ಥರದನ್ನ ನೋಡಿ ಅವನು ತುಂಬ ಸತಿ ಅಮ್ಮ ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿ ನನಗೆ ಎಷ್ಟೋ ಸತಿ ಹೇಳಿರೋದಿದೆ. ಸೊ ಆ ರೀತಿ ಮಕ್ಕಳನ್ನ ಸ್ವಲ್ಪ ನೀವು ಆರಾಮಾಗಿರಿ, ಅವ್ರು ಗಲಾಟೆ ಮಾಡ್ತಿದ್ರು ನೀವು ತಲೆ ಕೆಡ್ಸ್ಕೊಂಡು ನೀವು ಹೈಪರ್ ಆದರೆ ಮಕ್ಳು ಇನ್ನೂ ಜಾಸ್ತಿ ಹೈಪರ್ ಆಗಿಬಿಡ್ತಾರೆ. ಹೌದಾ, ಸರಿ ಆಯ್ತು, ಓಕೆ ನೋಡೋಣ ಬಿಡು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ ಬಿಡು ಅಂತ ಹೇಳಿ ಅದನ್ನು ನಾವು ಎಷ್ಟು ಕೂಲಾಗಿ ತೊಗೋತೀವೋ ಮಕ್ಕಳು ಅದನ್ನು ಕೂಲಾಗಿ ತೊಗೋತಾರೆ. ನಾವು ರೈಸ್ ಆಗಿಬಿಟ್ರೆ ಮಕ್ಕಳು ಇನ್ನೂ ಜಾಸ್ತಿ ರೈಸ್ ಆಗೋಗ್ತಾರೆ. ಸೊ ಹಾಗಾಗಿ ಮಕ್ಕಳು ಏನೇ ಹೇಳಿದ್ರು ಪೇಷನ್ಸಿಂದ ಕೇಳಿಬಿಡಿ, ಆವಾಗ ಅವರು ಓಕೆ ಅಮ್ಮ ಏನೋ ಕೇಳ್ತಾ ಇದ್ದಾರೆ ನಾನು ಹೇಳೋದಕ್ಕೆ ಅನ್ನೋ ರೀತಿ ಅವ್ರಿಗೂ ಬರುತ್ತೆ ಆ್ಯಂಡ್ ಅವರು ಖುಷಿ ಆಗ್ತಾರೆ. ಆ್ಯಂಡ್ ಚಿಕ್ಕ ಮಕ್ಕಳನ್ನ ಆ್ಯಸ್ ಯೂಶ್ವಲ್ ಅವ್ರಿಗೆ ಹಾಲು ನಿದ್ದೆ ಕೊಟ್ಬಿಟ್ರೆ ಆರಾಮಾಗಿ ಇದ್ಬಿಡ್ತಾರೆ ಅವರು. ಆ್ಯಂಡ್ ಸೊ ಇದಿಷ್ಟೇ ಹೇಳಬೇಕಾಗಿತ್ತು. ನನ್ನ ಪೋಸ್ಟ್ ಪಾರ್ಟಮಲ್ಲಿ ತುಂಬ ಏನು ಇಂಥದ್ದೇ ತಿನ್ನಬೇಕು ಅಂಥದ್ದೇ ತಿನ್ನಬೇಕು ಅನ್ನೋಂಥ ಯಾವ ರೆಸ್ಟ್ರಿಕ್ಷನ್ಸು ಇರಲಿಲ್ಲ ನನಗೆ. ಪ್ರತಿಯೊಂದು ತರಕಾರಿ, ಹಣ್ಣುಗಳು, ಸೊಪ್ಪು, ಕಾಳುಗಳು ಪ್ರತಿಯೊಂದೂ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಅದರಿಂದ ಮಗುವಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಿದೆ ಅಂತ ಇಲ್ಲ. ಮಗುವಿಗೆ ಚೆನ್ನಾಗಿ ಹಾಲು ಬಂದರೆ ಅಷ್ಟೇ ಸಾಕು, ಬೇರೆ ಇನ್ಯಾವುದು ಮಗುವಿಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಎಸ್, ಇದಾಗಿತ್ತು ನನ್ನ ಸಿಂಪಲ್ ಆಗಿ ಚಿಕ್ಕದಾಗಿ ನನ್ನ ಪೋಸ್ಟ್ ಪಾರ್ಟಮ್ ಜರ್ನಿ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಸ್ಟಿಲ್ ಇನ್ ದ 4th month ನಾವು. ಸೊ 5th monthಗೆ ಪಾಪುಗೆ ಅನ್ನಪ್ರಾಶನ ಕೂಡ ಮಾಡಿಸ್ಬೇಕು. ಸೊ 6 monthದಿಂದ ಅವನಿಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆಲ್ಲದಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಎಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು. ನನ್ನ ಪುಟ್ಟದಾದಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.